ಇನ್ನು ವಿಚಾರದಲ್ಲಿ ಈಗ ಬಂದ್ ಮಾಡ್ತಾರಂತೆ. ಎಲ್ಲೆಲ್ಲಿ ಯಾರ್ಯಾರು ಬಂದ್ ಮಾಡಕ್ ಮುಂದಾಗಿದ್ದಾರೆ. ಶಾಸಕ ಸುಬ್ಬಾರೆಡ್ಡಿಗೆ ಸಚಿವ ಸ್ಥಾನ ತಪ್ಪಿದೆ. ಸೊ ಆ ನಿಟ್ಟಿನಲ್ಲಿ ಈಗ ನಾಳೆ 3 ತಾಲೂಕುಗಳಲ್ಲಿ ಬಂದ್ ಮಾಡುವಂತ ಕರೆಯನ್ನ ಈಗ ಬೆಂಬಲಿಗರು ಕೊಟ್ಟಿದ್ದಾರೆ. ಬಾಗೇಪಲ್ಲಿ, ಗುಡಿಬಂಡೆ, ಚೇಳೂರು ಇವೆಲ್ಲ ಬಂದ್ ಮಾಡಕ್ಕೆ ಈಗ ಮುಂದಾಗಿದ್ದಾರೆ. ಬೆಳಗ್ಗೆ 6ರಿಂದ ಸಂಜೆ 6ರವರೆಗೂ 3 ತಾಲೂಕುಗಳನ್ನ ಬಂದ್ ಮಾಡ್ತಾರಂತೆ. ಶಾಂತಿಯುತವಾಗಿ ಪ್ರತಿಭಟಿಸಲು ಕಾರ್ಯಕರ್ತರು ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಶಾಂತಿಯುತವಾಗಿ ಪ್ರತಿಭಟನೆಯನ್ನ ಮಾಡಕ್ಕೆ. ಸೊ ಈ ಬಂದ್ ಮಾಡೋದು, ಈ ಪ್ರತಿಭಟನೆಯಿಂದ ಮಂತ್ರಿ ಸ್ಥಾನ ಸಿಕ್ಬಿಡುತ್ತಾ ಅನ್ನೋ ಪ್ರಶ್ನೆ ಹಲವರು ಎತ್ತಾ ಇದ್ದಾರೆ. ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತಹ ಎಸ್.ಎನ್. ಸುಬ್ಬಾರೆಡ್ಡಿ ಅವರಿಗೆ ಈಗ ಸಚಿವ ಸ್ಥಾನ ಕೈ ತಪ್ಪಿದೆ. ಹಾಗಾಗಿ ಅವರ ಬೆಂಬಲಿಗರಲ್ಲಿ ಆಕ್ರೋಶ ಮನೆ ಮಾಡಿದೆ. ನಿನ್ನೆಯಷ್ಟೇ ಬುಧವಾರ ಬಂದ್ಗೆ ಕರೆ ನೀಡಿದಂತಹ ಬೆಂಬಲಿಗರು ಇವತ್ತು ಅವರ ಸ್ವಗೃಹದ ಬಳಿ ಜಮಾಯಿಸಿದ್ದಾರೆ. ಇವತ್ತು ನಾಳೆಯ ಬಂದ್ಗೆ ಮತ್ತೆ ಕರೆ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಈಗ ಎಲ್ಲ ಪದಾಧಿಕಾರಿಗಳ ಹುದ್ದೆಗೂ ಕೂಡ ರಾಜೀನಾಮೆ ಕೊಡ್ತೀವಿ ಅನ್ನೋಂಥ ಮಾತನ್ನ ಹೇಳ್ತಾರೆ. ಈಗಾಗಲೇ ಕೂಡ ಶಾಸಕರ ಗೃಹ ಕಚೇರಿ ಬಳಿ ಎಲ್ಲರೂ ಕೂಡ ಈಗಾಗಲೇ ಕೂಡ ಜಿಲ್ಲೆಯ ಇವತ್ತು ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಗುಡಿಬಂಡೆ ಇರ್ಬೋದು, ಚೇಳೂರು ಇರ್ಬೋದು, ಬಾಗೇಪಲ್ಲಿಯ ಎಲ್ಲ ಕ್ಷೇತ್ರದ ಮುಖಂಡರು ಕೂಡ ಈಗಾಗಲೇ ಕೂಡ ಜಮಾಯಿಸಿದ್ದಾರೆ. ಅವರೆಲ್ಲರೂ ಕೂಡ ಒಂದು ನಿರ್ಧಾರವನ್ನ ಕೈಗೊಂಡಿದ್ದಾರೆ. ಅವ್ರನ್ನೇ ಇವತ್ತು ನಾವು ಮಾತಾಡಿಸುವಂತ ಪ್ರಯತ್ನವನ್ನ ಮಾಡಿದ್ರಿ. ಸರ್, ಈಗಾಗಲೇ ಹೇಳ್ತಿದ್ರಿ ತಾವು ಎಲ್ಲ ಪದಾಧಿಕಾರಿಗಳ ಹುದ್ದೆಗೆ ರಾಜೀನಾಮೆ ಕೊಡ್ತೀರಿ ಅಂತ. ಯಾಕೆ, ಯಾವ ರೀತಿಯ ನೋವು ತಮಗಾಗಿದೆ ಸರ್? ಈ ಭಾಗದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಕಟ್ಟಿರ್ತಕ್ಕಂಥವರು ಸುಬ್ಬಾರೆಡ್ಡಿ ಅವರು 2018ರಲ್ಲಿ ಸಚಿವ ಸ್ಥಾನ ಅವ್ರು ಕೊಡ್ತಾ ಇದ್ರು ಕೂಡ ಕಾಂಗ್ರೆಸ್ ಪಕ್ಷದ ಮೇಲೆ ಇರ್ತಕ್ಕಂಥ ಗೌರವಕ್ಕೆ ಅದನ್ನು ನಿರಾಕರಣೆ ಮಾಡಿ ಕಾಂಗ್ರೆಸ್ ಪಕ್ಷದೇ ಉಳ್ಕೊಂಡ್ರು. ಇವತ್ತು ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಮಂಡ್ಯಗೆರಡು, ಮೈಸೂರಿಗೆರಡು, ಎಲ್ಲ ಕಡೆ ಇದೇನು ಯಾವ ಲಾಬಿ ಅಂತ ಕೂಡ ಅರ್ಥ ಆಗ್ತಾ ಇಲ್ಲ. ಮೊದಲು ಗೆದ್ದಿರ್ತಕ್ಕಂಥ ಶಾಸಕರು ಕೊಡಲ್ಲ ಅಂದ್ರು, ಕೊಟ್ಟಿದ್ದಾರೆ. 3 ಬಾರಿ ಹ್ಯಾಟ್ರಿಕ್ ಶಾಸಕರಾಗಿ ಸುಬ್ಬಾರೆಡ್ಡಿ ಅವರು ಜಯಗಳಿಸಿದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ಮುಖಂಡರೆಲ್ಲ ಒಟ್ಟಾಗಿ ತೆರಳಿ ಸುಬ್ಬಾರೆಡ್ಡಿ ಅವರನ್ನ, ಅದು ಕೂಡ ವಿಶೇಷ, ಇಲ್ಲಿ ಸುಬ್ಬಾರೆಡ್ಡಿ ಅವರ ಮೇಲೆ ಸೋತಿರ್ತಕ್ಕಂಥ ಸಂಪಂಗಿ ಅವರು ಕೂಡ ದೆಹಲಿಗೆ ಬಂದು ಕಾಂಗ್ರೆಸ್ ಪಕ್ಷದ ವರಿಷ್ಠರಿಗೆ ಒಂದು ಮನವಿಯನ್ನು ಕೊಟ್ಟರು. ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರ ಹಿಂದುಳಿದಿದೆ. ಮುಂದಿನ ದಿನಗಳಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ 5 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸುವ ಜವಾಬ್ದಾರಿಯನ್ನು ಕೂಡ ಸುಬ್ಬಾರೆಡ್ಡಿ ಅವರು ಹೆಗಲಿಗೆ ಹಾಕೊಂಡಿದ್ರು. ಎಲ್ಲ ಕಡೆ ಸುಬ್ಬಾರೆಡ್ಡಿ ಅವರಿಗೆ ಒಂದು ಇದಿತ್ತು. ಇವತ್ತು ಕ್ಷೇತ್ರದಲ್ಲಿ ಇರ್ತಕ್ಕಂಥ ಎಲ್ಲ ಮುಖಂಡರಿಗೂ ಕೂಡ ಇದು ದೊಡ್ಡ ನೋವಾಗಿದೆ. ಅದರಿಂದ ನಾವೆಲ್ಲ ಬೇಸತ್ತು ಇವತ್ತು ರಾಜೀನಾಮೆ ಕೊಡ್ತಾ ಇದ್ದೀವಿ. ಸುಬ್ಬಾರೆಡ್ಡಿ ಅವರು ನಮ್ಮ ಸಂಪರ್ಕಕ್ಕೆ ಇನ್ನ ಸಿಗ್ತಾ ಇಲ್ಲ. ಅವರು ಬಂದ ಮೇಲೆ, ಅವರ ನಿರ್ಧಾರದ ಮೇಲೆ ಅವರು ಯಾವ ರೀತಿ ನಡ್ಕೊಂತಾರೋ ಅದರಂತೆ ನಾವು ಕೂಡ ನಡ್ಕೊಂತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ. ಬಂದ್ ಕರೆ ಕೊಟ್ಟಿದ್ರಿ, ಬಂದ್ ಯಾವ ರೀತಿ ಮಾಡ್ತೀವಿ? ಬಂದು ತುಂಬಾ ಶಾಂತಿಯುತವಾಗಿ ಮಾಡ್ತೀವಿ. ನಾಳೆ ಬೆಳಗ್ಗೆ 6 ಗಂಟೆಯಿಂದ ನಮ್ಮ ಹಿರಿಯರು, ನಮ್ಮ ಮುಖಂಡರು ಎಲ್ಲರೂ ನಿರ್ಣಯ ಮಾಡಿದ್ದಾರೆ. 6 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆ ತನಕ ತುಂಬ ಶಾಂತಿಯುತವಾಗಿ ಬಂದ್ ಮಾಡ್ತೀವಿ.